ಫಸ್ಟ್ ನಾಯಕರುಗಳಿಗೆಲ್ಲ ಕ್ಷಮಿಸಬೇಕು. ಯಾರಿಗೂ ಸ್ಟೇಜ್ ಮೇಲೆ ಅವಕಾಶ ಮಾಡಿಕೊಡಕ್ಕಾಗಿಲ್ಲ. ಯಾಕೆಂದ್ರೆ ಸರ್ಕಾರಿ ಕಾರ್ಯಕ್ರಮ ಇದು, ಪಕ್ಷದ ಕಾರ್ಯಕ್ರಮ ಅಲ್ಲ. ಸುಮ್ಮನೆ ಟೀಕೆಗೆ ನಾವು ಒಳಗಾಗಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲ ನಾಯಕರುಗಳಿಗೆ ಕೆಳಗಡೆ ನೀವೆಲ್ಲ ಸ್ಟೇಜ್ ಮೇಲೆ ಕರೆದಿದ್ದೀವಿ. ಆದ್ರೂ ಕೂಡ ನಾನು ಅಧಿಕಾರಿಗಳ ಮುಂದೆ ಹೇಳಿದೆ, ಬರೀ ಜವಾಬ್ದಾರಿ ಸ್ಥಾನದಲ್ಲಿರೋನೆಲ್ಲ ಮಾತ್ರ ಕುಣಿಸಿ ಅಂತೇಳಿ ಎಲ್ಲ ಕ್ಷಮಿಸಬೇಕು. ಈ ಸಮಾರಂಭವನ್ನು ಉದ್ಘಾಟನೆಯನ್ನು ಮಾಡತಕ್ಕಂಥ ನಮ್ಮ ಹಿರಿಯ ಮಂತ್ರಿಗಳಂತ ಜಿಲ್ಲಾ ಉಸ್ತುವಾರಿ ಸಚಿವರಂತ ರಾಮಲಿಂಗಾರೆಡ್ಡಿ ಅವರೇ, ಈ ಭಾಗದ ಜಿಲ್ಲಾ ಪಂಚಾಯತ್ ಇದನ್ನ ಲೋಕಸಭೆಯ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಪುಟ್ಟಣ್ಣವರು, ರವಿಯವರು, ರಾಮಾಜಿಗೌಡರಿದ್ದಾರೆ. ನಮ್ಮ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಈ 5 ಭಾಗ್ಯಗಳಿಗೆ ನಿವಾರಣೆ ಮಾಡಲಿಕ್ಕೆ ಅವರ ಸಮಸ್ಯೆಗಳನ್ನ ಮುಂದಕ್ಕೂ ಕೂಡ ಅವ್ರದ್ದು ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ತಂಡ ಇದೆ. ಪ್ರತಿ ತಾಲೂಕಿನಲ್ಲೂ ಕೂಡ 15 ಜನ ಅವರು ನೇಮಕ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ಜಿಲ್ಲಾ ಮಟ್ಟದಲ್ಲಿ ತಂಡ ಇದೆ, ವಿಧಾನ ಕ್ಷೇತ್ರದಲ್ಲಿ ತಂಡ ಇದೆ, ತಾಲೂಕು ಮಟ್ಟದಲ್ಲಿ ತಂಡ ಇದೆ. ಎಲ್ಲರೂ ಕೂಡ ಏನು ನಮ್ಮ 5 ಗ್ಯಾರಂಟಿಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ದರ್ಜೆಯ ಒಬ್ಬರು ಮಂತ್ರಿ ಮಟ್ಟಕ್ಕೆ ಒಬ್ಬ ನಾಯಕರನ್ನ ರಾಜ್ಯ ಮಟ್ಟಕ್ಕೆ ಪ್ರವಾಸ ಮಾಡಲಿ ಅಂತೇಳಿ ರೇವಣ್ಣವ್ರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಇನ್ನು 5 ಜನ ಉಪಾಧ್ಯಕ್ಷರಿದ್ದಾರೆ. ಸೊ ಎಲ್ಲ ಅವರಿಗೆ ಕಚೇರಿ ಸವಲತ್ತು ಎಲ್ಲ ಕೂಡ ಮಂತ್ರಿಗೆ ಯಾವ ರೀತಿ ಕೊಡ್ತಾರೋ ಕೊಡುವಂತ ವ್ಯವಸ್ಥೆ ಆಗಿದೆ. ಸೊ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮೆಲ್ಲ ಪ್ಲಾನಿಂಗ್ ಅಥಾರಿಟಿಯ ಮುಖ್ಯಸ್ಥರುಗಳಿದ್ದಾರೆ, ಹಿರಿಯ ನಾಯಕರುಗಳಿದ್ದಾರೆ. ಎಲ್ಲರೂ ಕ್ಷಮಿಸಬೇಕು. ಇವತ್ತು ಈ ಊರು ಬಂದಾಗ ನನಗೆ ಬಿ.ಕೆ. ಪುಟ್ಟರಾಮಯ್ಯನವರು ನೆನಪು ಬರ್ತದೆ. ಈ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ಹಿರಿಯ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥವ್ರು. ಇಲ್ಲಿ ಈ ಗ್ರಾಮದ ಗ್ರಾಮ ದೇವತೆ ಉಡ್ಸಮ್ಮನವರು, ತಿಮ್ಮಪ್ಪ ಸ್ವಾಮಿ ದೇವಾಲಯ, ಸಿದ್ದರಾಮೇಶ್ವರ ದೇವಾಲಯ, ಹೀಗೆ ಅರ್ಕೇಶ್ವರ ಸ್ವಾಮಿ, ಚೌಡೇಶ್ವರಿ, ಬೀರೇಶ್ವರ ಎಲ್ಲ ದೇವರುಗಳು ಕೂಡ ಈ ಭಾಗದಲ್ಲಿ ಇದೆ. ಎಲ್ಲ ನಮ್ಮ ಅಧಿಕಾರಿಗಳೆಲ್ಲ ಸ್ಟೇಜ್ ಮೇಲೆ ಇದ್ದಾರೆ. ತಾವು ಎಲ್ಲ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು, ಮುಖಂಡರುಗಳು, ಸಾರ್ವಜನಿಕರು ಎಲ್ಲ ಕೂಡ ಒಂದ್ 2-3 ಸಾವಿರಷ್ಟು ಜನ ಇವತ್ತು ಇಲ್ಲಿ ಅರ್ಜಿ ಕೊಡ್ಲಿಕ್ಕೆ ತಾವೆಲ್ಲ ಬಂದಿದ್ದೀವಿ. ನಾನು ನಮ್ಮ ಎಲ್ಲ ಸ್ಥಳೀಯ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿ ಇರ್ಬೋದು, ತಾಲೂಕು ಮಟ್ಟದ ಅಧಿಕಾರಿ, ನಿಮ್ಮನ್ನು ನಾನು ಗುಲಾಮರು ಅಂತ ನಾನು ಕರೀಕ್ ಹೋಗುದಿಲ್ಲ. ಸಮಾಜಕ್ಕೆ ಸೇವೆಯನ್ನು ಮಾಡಲಿಕ್ಕೆ ತಾವು ತಮ್ಮ ಬದುಕನ್ನ ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ. ನೀವು ಸರ್ಕಾರಕ್ಕೆ ದೇವರ ಕೆಲಸ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಬರೆಸಿದ್ದಾರೆ. ಅವರು ನಮ್ಮ ಜಿಲ್ಲೆಯಲ್ಲಿ, ಅವರು ಆ ದೂರದೃಷ್ಟಿಯಿಂದ ನೀವೆಲ್ಲ ದೇವರ ಕೆಲಸ ಮಾಡಿ ಜನರ ಸೇವೆ, ಜನಾರ್ದನ ಸೇವೆ ಅಂತೇಳಿ ಮಾಡಿದ್ದಾರೆ. ನಮ್ಮ ಮಾಜಿ ಶಾಸಕರು ಈ ಭಾಗದಲ್ಲಿ ನಿಮ್ಮನ್ನ ಗುಲಾಮರು ಅಂತ ಕರೆದಿದ್ದಾರೆ. ಅದಕ್ಕೆ ನಾನೊಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲರೂ ಕೂಡ ನಾನು ಕ್ಷಮಾಪಣೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಟೀಕೆ ಮಾಡಲಿಕ್ಕೆ ಹೋಗುದಿಲ್ಲ, ಟೀಕೆ ಮಾಡುವಂತ ಅವಶ್ಯಕತೆಯೂ ಇಲ್ಲ. ಆದ್ರೆ ಉರುಪಿನಿಂದ ಸೇವೆ ಮಾಡುವಂತ ಸಂದರ್ಭದಲ್ಲಿ ಮನೆಗೆ ಹೋದಾಗ ನಮ್ಮ ಎಲ್ಲ ನೌಕರರು, ಸರ್ಕಾರಿ ನೌಕರರು, ನಾನೊಬ್ಬ ಸರ್ಕಾರಿ ನೌಕರ, ನಾನು ಸಂವಿಧಾನದಲ್ಲಿ ಒಬ್ಬ ಸರ್ಕಾರಿ ನೌಕರ ಅಂತೇಳಿ ನಾನಾಗ್ಲಿ, ಎಂಎಲ್ಸಿಗಳಾಗ್ಲಿ, ಮಂತ್ರಿಗಳಾಗ್ಲಿ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲರೂ ಕೂಡ ಸಂವಿಧಾನದಲ್ಲಿ ನಮ್ಮನ್ನ ಸರ್ಕಾರಿ ನೌಕರು ಅಂತಾನೆ ಟ್ರೀಟ್ ಮಾಡಿದ್ದಾರೆ. ಸೊ ನಾವು ಸರ್ಕಾರಕ್ಕೆ ಕೆಲಸ ಮಾಡಬೇಕು. ಏನಕ್ಕೆ ನಮಗೆ ಜನರು ಸಂತೋಷವಾಗಿರ್ಬೇಕು ಅಂತ ಹೇಳಿ
ಇವತ್ತು ಈ ಪ್ರಯತ್ನ ಎಲ್ಲ ನಾವು ಮಾಡ್ತಾ ಇದ್ದೇವೆ. ನಮ್ಮ ಅಧಿಕಾರಿಗಳು ಎಂತಕ್ಕೆ ಅವರು ಸಂಬಳ ಕೊಡ್ತಾರೆ, ನನಗೇಂತ ಸಂಬಳ ಕೊಡ್ತಾರೆ? ನೊಂದಂತ ಜನರಿಗೆ ಇವತ್ತು ಸಹಾಯ ಆಗಬೇಕು ಅಂತೇಳಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ. ಎಂತಕ್ಕೆ ಹೋಗ್ತೀರಿ ದೇವಸ್ಥಾನಕ್ಕೆ? ನನ್ನ ಮಕ್ಕಳು ಒಳ್ಳೆ ಆರೋಗ್ಯ ಕೊಡಪ್ಪ, ವಿದ್ಯಾಭ್ಯಾಸ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಇಲ್ಲ ಮನೆ ಕಟ್ಸ್ಕೊಡಪ್ಪ, ಸೈಟ್ ಕೊಡಪ್ಪ, ಒಳ್ಳೆ ಕಡೆ ಮದುವೆ ಮಾಡ್ಸಪ್ಪ ಅಂತೇಳಿ ನಿಮ್ಮ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ನೀವು ದೇವಾಲಯಕ್ಕೆ ಹೋಗ್ತೀವಿ. ನನ್ನ ಲೆಕ್ಕ ಸರ್ಕಾರಿ ಕಚೇರಿ ಅಂತ ಅಂದ್ರೆ ಅದು ದೇವಾಲಯ ಇದೆ. ಇವತ್ತು ನಮ್ಮ ಅಧಿಕಾರಿಗಳು ಕೂಡ ದೇವರವರದ್ದು ಜವಾಬ್ದಾರಿ ಕೊಟ್ಟವ್ರೆ. ಅವರ ಕೆಲಸವನ್ನ ಅಧಿಕಾರಿ ಮುಖಾಂತರ ದೇವರವರಿಗೆ ಮನಸ್ಸನ್ನ ಕೊಟ್ಟು ನಿಮ್ಮೆಲ್ಲರಿಗೂ ಸೇವೆ ಮಾಡಲಿ ಅಂತೇಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನನಗೂ ಕೂಡ ನೀವೆಲ್ಲ ಇಡೀ ರಾಜ್ಯದ ಜನತೆ ನನಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ 224 ಜನ MLA ಮಾಡಿ 136 ಜನ ಸರ್ಕಾರದ ರಚನೆ ಮಾಡಿಸಿ, ನಿಮಿಷ ರವಿ, ನಿಮಿಷ ನೀವೆಲ್ಲ ಸೇರಿ ಜನರ ಸೇವೆಯನ್ನ ಮಾಡಲಿಕ್ಕೋಸ್ಕರ ನಮ್ಮನ್ನು ಕೂಡ ಕೂಡಿಸಿದ್ದೀರಿ. ಇನ್ನು ನಾವೇನ್ ಮಾಡ್ಬೋದು? ಈಗ ನಿನ್ನೆ ನಾನು ಒಂದಿನ ಇದೇ ರೀತಿ ಸಭೆಯನ್ನ ಮಾಡಿದ್ದೆ. ಇವತ್ತು 2 ಕಡೆ ಮಾಡ್ತಾ ಇದ್ದೀನಿ, ಇನ್ನು 2 ಕಡೆ ಮಾಡ್ತೀನಿ, ಟೌನ್ ಅಲ್ಲಿ 2 ಕಡೆ ಮಾಡ್ತೀನಿ. ಈಗಾಗಲೇ 3,000 ಜನ ಅರ್ಜಿಗಳನ್ನ ಈಗಾಗಲೇ ತಲುಪಿಸಿದ್ದಾರೆ. ಅವರ ನೋವು, ಅವರ ದುಃಖ, ಅವರ ದುಮಾನ, ನನಗೆ ಸಾಲ ಬೇಕು, ನಾನು ಬದುಕಲಿಕ್ಕೆ ಅಂತ ಹೇಳಿದ್ದಾರೆ, ಬೀದಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ದಾರೆ, ಒಂದು ಸಣ್ಣ ಅಂಗಡಿ ಮಡಿಕೋತೀನಿ ಅಂತ ಹೇಳಿದ್ದಾರೆ, ನನಗೆ ಸೈಟ್ ಇಲ್ಲ ಅಂತ ಹೇಳಿದ್ದಾರೆ, ನನಗೆ ಮನೆ ಇಲ್ಲ ಅಂತ ಕೇಳ್ಕೊಂಡಿದ್ದಾರೆ, ನಮ್ಮೂರಲ್ಲಿ ರಸ್ತೆ ಹಾಕಬೇಕು ಅಂತ ಹೇಳಿದ್ದಾರೆ, ಸ್ಮಶಾನದ ಜಾಗ ಬೇಕು ಅಂತ ಹೇಳಿದ್ದಾರೆ, ಹಿಂಗೆ ಕೆಲವೆಲ್ಲ ಕಾಲುಗಳೆಲ್ಲ ಸ್ವಲ್ಪ ರಿಪೇರಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ, ಅಂತರ್ಜಲ ಹೆಚ್ಚಿಸಬೇಕು ಅಂತ ಹೇಳಿದ್ದಾರೆ. ಹಿಂಗೆ ವಿವಿಧ ರೀತಿಯಲ್ಲಿ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಕೆಲವರು ನಮಗೆ ನೀನು ಬರ್ತಾ ಇದ್ದ ಪೆನ್ಷನ್ ನಿಂತೋಗಿದೆ ಅಂತ ಹೇಳಿದ್ದಾರೆ. ಓಲ್ಡ್ ಏಜ್ ಪೆನ್ಷನ್ ನಿಂತೋಗಿದೆ, ವಿಡೋ ಪೆನ್ಷನ್ ನಿಂತೋಗಿದೆ, ಸಂಧ್ಯಾ ಸುರಕ್ಷಾ ಯೋಜನೆ ಬರ್ತಾ ಇಲ್ಲ. ರೈತರಿಗೆ ಏನು ದುಡ್ಡು ಬರಬೇಕು, ಆ ದುಡ್ಡು ನಮಗೆ ತಲುಪ್ತಾ ಇಲ್ಲ. ಪೋಡಿ ಆಗಿಲ್ಲ, ನಮಗೆ ಖಾತೆ ಆಗಿಲ್ಲ. ಆಮೇಲೆ ಮೊನ್ನೆ ಪಂಚಾಯತಿ ಚೇರ್ಮನ್ ಒಂದು ಹೆಣ್ಮಗಳು ಹೇಳ್ತಾ ಇದ್ರು, ನಮ್ಮ PDOಗಳು 15,000 ರೂಪಾಯಿ ಕೇಳ್ತಾ ಇದ್ದಾರೆ ಅಂತೇಳಿ. ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ, ಮುಂದಕ್ಕೆ ಈ ಬಡವರಿಗೆ ಮನೆ ಕಟ್ಟಕ್ಕೆ, ಮನೆಗೆ ಸೈಟ್ಗೆ ಖಾತೆ ಮಾಡ್ಕೊಳಕ್ಕೆ, ಪೋಡಿ ಮಾಡಕ್ಕೆ ಯಾರು ಅಧಿಕಾರಿಗಳು, ನೌಕರು ಹಣ ಕೇಳಿದ್ರೆ ಇಂಥ ಒಂದು ಟೆಲಿಫೋನ್ ನಂಬರ್ ಕೊಟ್ಟು ತಿಳಿಸಿ, ಆವತ್ತೇ ಅವರನ್ನ ಬಲಿ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನೀವು ಅಧಿಕಾರಿಗಳು, ನೌಕರಿ ಯಾರಿದ್ದೀರಿ, ರೆವಿನ್ಯೂ ಇನ್ಸ್ಪೆಕ್ಟರ್, ವಿಲೇಜ್ ಅಕೌಂಟೆಂಟ್, ಪೋಡಿ ಮಾಡೋನು, ಸರ್ವೆ ಮಾಡೋನು, ಖಾತೆ ಮಾಡೋನು, PDO ಯಾರೇ ಇರಲಿ, ನೀವು ಹೋಮ್ ಸ್ಥಾನದಲ್ಲಿದ್ರೆ ಏನ್ ಮಾಡ್ತಿದ್ರಿ? ನಿಮ್ಗೆ ಸಂಬಳ ಕೊಡ್ತದೆ. ಈ ರೈತರಿಗೆ ಸಂಬಳ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ರಿಟೈರ್ಮೆಂಟ್ ಇಲ್ಲ, ಲಂಚನೂ ಇಲ್ಲ. ಆ ರೈತ ಬದುಕಬೇಕಲ್ಲ. ಪಾಪ ನೋಡಿ, ಇಷ್ಟು ಹೆಣ್ಮಕ್ಳು ಎಲ್ಲ ಏನೋ ಕಷ್ಟಕ್ಕೆ ಅವ್ರು ಬಂದಿದ್ದಾರೆ, ಅನುಕೂಲ ಆಗಿರೋರು ಬಂದಿದ್ದಾರೆ, ಕಷ್ಟಕ್ಕೆ ಬಂದಿದ್ದಾರೆ. ನಾನು ಯಾವುದೇ ಪಾರ್ಟಿಯವರಾಗಿರ್ಲಿ, ಯಾರಿಗೆ ವೋಟ್ ಕೊಟ್ಟಿರ್ಲಿ, ಅವರೆಲ್ಲರಿಗೂ ಕೂಡ ನನ್ನ ಅರ್ಜಿ, ನನ್ನ ಕಾಗದ ತಲುಪಿಸಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಫಾರಂ ಕೊಟ್ಟು ಮನಮನೆಗೂ ಕಳಿಸ್ಕೊಟ್ಟಿದ್ದೇನೆ, ಆಹ್ವಾನ ಕೊಟ್ಟಿದ್ದೇನೆ. ಕೆಲವರು ಬರಕ್ಕೆ ಸಂಕೋಚ ಇರ್ಬೋದು, ಸಂಕೋಚ ಪಡೋದು ಬೇಡ. ನೀವೇ ಹೋಗಿ, ಕೆಲವರಿಗೆ ಯಾರು ಇಷ್ಟ ಇದ್ರೆ ನೇರವಾಗಿ ತಾಲೂಕ್ ಆಫೀಸಲ್ಲಿ ಒಂದು ಬ್ಯಾನರ್ ಆಗಿ ಒಂದು ಕೌಂಟರ್ ಓಪನ್ ಮಾಡಿಟ್ಟಿರ್ತಾರೆ. ಇಲ್ಲಿ ಹೆಂಗ್ ಕೌಂಟರ್ ಮಾಡಿದ್ದಾರೆ. ಕೆಲವು ಅರ್ಜಿ ಬರೆಯಕ್ಕೆ ಬರದೇ ಇರ್ಬೋದು, ಅನಕ್ಷತೆ ಇರ್ಬೋದು, ಅದಕ್ಕೂ ಕೂಡ ಅರ್ಜಿ ಬರೆಯಕ್ಕೆ ಇಲ್ಲಿ ನಾವು ಜನರನ್ನ ಇಲ್ಲಿ ನೇಮಕ ಮಾಡಿದ್ದೀವಿ, ಅವರು ಕೂಡ ಬರ್ಸ್ಬೋದು. ಇನ್ನಲ್ಲೂ ಕೂಡ ತಾಲೂಕ್ ಆಫೀಸ್ಗೆ ಹೋಗಿ ಈ ಫಾರಂ ಬೇಕಾದ್ರೆ ಅಲ್ಲೂ ಕೊಡ್ತಾರೆ, ಅಲ್ಲೂ ಹೋಗಿ ಏನ್ ಬೇಕು, ನಿಮ್ಗೆ ಏನ್ ಬೇಕು ಕೇಳ್ಬೋದು. ಸೊ ಪ್ರಯತ್ನ ಮಾಡ್ತೀವಿ. ಈಗ ಅನೇಕ ನಿಗಮಗಳಿದೆ, ನಮ್ಮ ಹಿಂದುಳಿದ ವರ್ಗ ನಿಗಮ ಇದೆ, ಅಲ್ಪಸಂಖ್ಯಾತ ನಿಗಮ ಇದೆ,
ಈಗ SC ST ನಿಗಮ ಇದೆ, ಸವಿತ ಸಮಾಜ ಇದೆ, ಉಪ್ಪಾರದಿದೆ, ಮಣಿವಾಳದಿದೆ, ಎಲ್ಲರೂ ಕೂಡ ಮರಾಠ ಇದೆ, ಒಕ್ಕಲರ ನಿಗಮ ಇದೆ, ವೀರಶೈವ ನಿಗಮ ಇದೆ. ಈ ರೀತಿ ಬೇಕಾದಷ್ಟು ಅರಸುಗಳ ನಿಗಮ, ದೇವರಾಜರ ಸೇರಿಸಿದಲ್ಲಿ ನಿಗಮ ಇದೆ. ಎಲ್ಲ 1 ಲಕ್ಷ ರೂಪಾಯಿ ಸಾಲ ಕೊಡುವಂತ ಅವಕಾಶ ಕೂಡ ಇದೆ. ಯುವಕರು ಉದ್ಯೋಗ ಇಲ್ಲದೆ ಹೋದವರು ಉದ್ಯೋಗಕ್ಕೆ ಏನಾದ್ರು ಒಂದು ಸ್ವಯಂ ಉದ್ಯೋಗ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. 1,50,000 ಸಾಲ, 50,000 ಸಬ್ಸಿಡಿ, ಆ ರೀತಿ ಕೊಡುವಂತದ್ದಿದೆ. ಸೊ ಬೀದಿ ವ್ಯಾಪಾರದವರು ಎಲ್ಲ ಬಡ್ಡಿ ಹೋಗೋದು ಬದಲು ನಾವು ಅದಕ್ಕೆ ಸಾಲವನ್ನು ತೆಗೆದುಕೊಂಡು ಬದುಕಂತ ಒಂದು ಅವಕಾಶ ಇದೆ. ಮೀನು ಮಾಡ್ತಿರೋ, ಮಾಂಸ ಹಿಡಿದಾಗ ಇಟ್ಕೊತೀರೋ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿಕ್ಕೆಲ್ಲ ಅವಕಾಶ ಇದೆ. ಹಂಗೇನಾದ್ರೂ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಈಗ ಬಗಲ್ಕೊಬ್ಬ ಸಾಗಣೆ ಮೀಟಿಂಗ್ ಆಗಿಲ್ಲ, ಆಶ್ರಯ ಮೀಟಿಂಗ್ ಆಗಿಲ್ಲ. ಈಗಾಗಲೇ ನಾನು ನಿಮ್ಗೂ ಹೇಳ್ತಾ ಇದ್ದೀನಿ, ನಮ್ಮ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಸೈಟ್ ಇಲ್ಲ ನಿಮ್ಮ ಊರುಗಳಲ್ಲಿ 2 ಎಕರೆ ಕೊಡಿಸಿ, 1 ಎಕರೆ ಕೊಡಿಸಿ, 5 ಎಕರೆ ಕೊಡಿಸಿ, 10 ಎಕರೆ ಕೊಡಿಸಿ. ಚರ್ಪಣ್ಣ ಟೌನ್ ಸುತ್ತಮುತ್ತಲು ಕನಿಷ್ಠ ಒಂದು 50 ಎಕರೆ ಸೈಟ್ ಅನ್ನ ಬಡವರಿಗೋಸ್ಕರ ಹಂಚಬೇಕು ಅಂತ ಹೇಳಿ ಈಗಾಗಲೇ ಜಾಗ ಎಲ್ಲ ಒದಗಿಸ್ತಾ ಇದ್ದೀನಿ. ಈಗ ನಮ್ಮ ಅಧಿಕಾರಿಗೆ ಹೇಳ್ತೀವಿ, ಎಲ್ಲ ಹೊರಗಡೆ 10 ಎಕರೆ ರೆಡಿ ಆಗಿದೆ ಅಂತ. ಗೌರ್ಮೆಂಟ್ ಜಾಗ ಇದ್ರೆ ಪರವಾಗಿಲ್ಲ, ಗೌರ್ಮೆಂಟ್ ಜಾಗ ಇಲ್ಲ ಅಂತಂದ್ರೆ ಕಾಸು ಕೊಟ್ಬಿಟ್ಟಾರ ಖರೀದಿ ಮಾಡ್ಬಿಟ್ಟು ಸರ್ಕಾರದಿಂದ ಸೈಟ್ ಅನ್ನು ಹಂಚಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ನಾವೇ ಇದಕ್ಕೆ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಅರ್ಜಿಗಳನ್ನು ನೋಡಿ ಯಾರ್ಯಾರು ಬಡವರು, ಏಕೆಂದ್ರೆ ಮನೆಗಳಲ್ಲಿ ಭಾಗ ಮಾಡ್ಕೊಂಡಿರ್ತಾರೆ, ಆ ಮನೆಗೆ ಇರಕ್ಕೆ ಇರಲಿಲ್ಲ, ಇಲ್ಲ ಬಾಡಿಗೆ ಮನೆ ಇರ್ಬೇಕಾಗ್ತದೆ. ಸೊ ಅಂತವ್ರಿಗೆಲ್ಲ ಒಂದು ಸೈಟ್ ಕೊಟ್ಬಿಟ್ಟು ಆಮೇಲೆ ಒಂದು ಮನೆ ಕೊಟ್ಟು ಅವರ ಬದುಕು ಹಸನು ಮಾಡ್ಕೊಳ್ಳಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇರೋದ್ರಲ್ಲಿ ಈ ತಾಲೂಕಿನ ಜನತೆ ತಾವೆಲ್ಲ ಬಹಳ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ಕಣವ ಕೆರೆ ಇದೆ, ಆ ಮಹರ್ಷಿಗಳು ಹೆಸರಿನಲ್ಲಿ ಈ ಕೆರೆ ಕಟ್ಟಿದೆ. ಈಗ ಅಂತರ್ಜಲ ಕೂಡ ಚೆನ್ನಾಗಿದೆ. ತೆಂಗಿನ ಮರ, ಅಡಿಕೆ, ಹೊಗೆ ಸೊಪ್ಪು, ಇದು ಹೊಗೆ ಸೊಪ್ಪು ಅಂತೀನಿ, ಬೇರೆ ನಮ್ಮ ವೀಳ್ಯದೆಲೆ, ಈ ಕಡೆ ತರಕಾರಿ ಎಲ್ಲ ಕೂಡ ಇವತ್ತೆಲ್ಲ ನೀವೆಲ್ಲ ಬೆಳೀತಾ ಇದ್ದೀರಿ. ರಾಗಿ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಎಲ್ಲ ಕೂಡ ಎಲ್ಲ ಬೆಳೀತಾ ಇದ್ದೀರಿ. ಅಂದ್ರೆ ನಿಮ್ಗೆಲ್ಲ ಉದ್ಯೋಗವನ್ನು ಮಾಡಿಕೊಡ್ತು. ಜೊತೆಗೆ ಹೈನುಗಾರಿಕೆ ಕೂಡ ಇದೆ. ಸರ್ಕಾರದಿಂದ ಕೆಲವು ಹಣ ನಾವು ಹಿಂದೆ 5 ರೂಪಾಯಿ 6 ರೂಪಾಯಿವರೆಗೂ ಕೊಡ್ತಾ ಇದ್ದೋ. ಈಗ ನೀವೆಲ್ಲರೂ ಕೂಡ 2,000 ರೂಪಾಯಿ ತಿಂಗಳಿಗೆ ಹೆಣ್ಮಕ್ಳು ಪ್ರತಿ ಕುಟುಂಬಕ್ಕೂ ಕೂಡ 67,000 ಮನೆ ಯಜಮಾನರಿಗೆ ಕೊಡ್ತಾ ಇದ್ದೀವಿ. ತಾವೆಲ್ಲ ನಿಮ್ಗೆಲ್ಲ 2,000 ಬರ್ತಾ ಇದೆ ತಾನೇ? ಬರ್ತಾ ಇದೆ? ಬಂದ್ರೆಲ್ಲ ಕೈ ಎತ್ತಿ ನೋಡೋಣ. ಎಲ್ಲ ಬರ್ತಾ ಇದೆ. ತಾವೆಲ್ಲ ಉಚಿತವಾಗಿ ಫ್ರೀಯಲ್ಲಿ KSRTC ಬಸ್ ಓಡಾಡ್ತಾ ಇದ್ದೀರಾ? ಎಲ್ಲ ಓಡಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಉಚಿತವಾಗಿ 200 ಯೂನಿಟ್ ವರೆಗೂ ಕರೆಂಟ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹಿಂಗೆ ಅಕ್ಕಿ ಕೂಡ ಇನ್ನು ಯಾರಿಗೆ ಹೆಸರು ಕಾರ್ಡ್ ಇಲ್ಲ ಅವರು ಕೂಡ ಹೆಸರು ಕಾರ್ಡ್ ಕೊಡುವಂತದ್ದು. ಅಕ್ಕಿ ಕೊಡಬೇಕು ಅಂತ ಹೇಳಿ 10 ಕೆಜಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು, 5 ಕೆಜಿ ಮಾತ್ರ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೊಟ್ಟರು. ಅದು ನಮ್ಮ ದುಡ್ಡಲ್ಲಿ, ಅವ್ರ ದುಡ್ಡಲ್ಲ, ಕಾಲದಲ್ಲಿ ತಗೊಂಡು ಬಂದು ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು. ಇನ್ನು 5 ಕೆಜಿ ಹಣನ ಕೊಡ್ತಾ ಇದ್ದೀವಿ. ಹಣ ಕೂಡ ತಲುಪ್ತಾ ಇದೆ ನಿಮ್ಗೆಲ್ಲ. ನಿಮ್ಗೆಲ್ಲರೂ ಫೋನ್ ಮಾಡಿ ಕೇಳಿದೀವಿ, ಯಾರು ತಲುಪ್ತಾ ಇದೆ, ಯಾರು ತಲುಪ್ತಾ ಇಲ್ಲ, ಏನಾಗಬೇಕು ಅಂತ ಕೂಡ ಕೇಳಿದ್ದೀವಿ. ಆ ಕೆಲಸ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರು, ಸುರೇಶ್ ಅವರ ಮನೆಯಿಂದ, ನನ್ನ ಮನೆಯಿಂದ ಎಲ್ಲ ನಿಮ್ಗೆಲ್ಲ ಫೋನ್ ಕೂಡ ಎಲ್ಲ ಬಂದಿದೆ. ಆದ್ರಿಂದ ತಮ್ಮ ನಾನು ಇವತ್ತು ಹೇಳೋದಿಷ್ಟೇ, ಎಲ್ಲೆಲ್ಲಿ ಸೈಟ್ ಕೊಡಬೇಕು, ಇನ್ನು ಯಾರು ಕಾರ್ಯಕರ್ತರು, ಪಕ್ಕದ ಮನೆಯವರು, ಎದುರು ಮನೆಯವರಿಗೆ ಎಲ್ಲರೂ ಕೂಡ ತಿಳುವಳಿಕೆ ಮಾಡಿ ಏನ್ ಅನುಕೂಲ ಆಗಬೇಕು ಅಂತೇಳಿ ಈ ಅವಕಾಶನ ನಿಮ್ಮ ಸರ್ಕಾರ ಮನೆ ಬಾಗಿಲು ಬಂದಿದೆ. ಹಿಂದೆ MLA ಮಾಡಿದ್ರು ಬಿಟ್ರು ಅಂತ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಬಹುದಿಲ್ಲ. ಯಾವ್ದು ಅವ್ರ ಡ್ಯೂಟಿ, ಯಾವ್ದೇನೋ ಲೆಕ್ಕಾಚಾರದ ಮೇಲೆ ನಿಮ್ನೆಲ್ಲ ನಿಮ್ಮ ಹೃದಯ ಎಲ್ಲ ಗೆದ್ಕೊಂಡು ಬಂದಿದ್ರು. ನಾನ್ ನಿಮ್ ಹೃದಯ ಗೆಲ್ಬೇಕಾದ್ರೆ ನಿಮ್ ಶ್ರಮ ಪಡಬೇಕು, ನಿಮ್ ಸಹಾಯ ಮಾಡಬೇಕು, ನಿಮ್ ಕೈಗೆ ಬಲಪಡಿಸಬೇಕು, ನಿಮ್ಗೆ ಆರ್ಥಿಕವಾದಂತಹ ಶಕ್ತಿ ಕೊಡಬೇಕು. ಆ ದೃಷ್ಟಿಯಿಂದನೇ ಇವತ್ತು ನಾನು ಇಡೀ ಜಿಲ್ಲೆಯ ಅಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳು, ನಮ್ಮ ನಾಯಕರುಗಳು ಎಲ್ಲ ಸೇರಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ಇದು ನಾನು ಬರೀ ಇಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಖರಗ್ಪುರದಲ್ಲೂ ಮಾಡಿದ್ದೀನಿ, ರಾಮನಗರದಲ್ಲೂ ಮಾಡಿದ್ದೀನಿ, ಇಲ್ಲಿ ಬೆಂಗಳೂರಲ್ಲೂ ಮಾಡಿದ್ದೀನಿ, ಎಲ್ಲ ಕಡೆ ಮಾಡಿದ್ದೀನಿ. ಇಲ್ಲಿ ಮಾಡಲಿಲ್ಲ ಅಷ್ಟೇ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರು ಮಾಡಲಿಲ್ಲ, ಅದಕ್ಕೆ ಪರವಾಗಿಲ್ಲ. ಈಗ ನಮ್ಮ ಜವಾಬ್ದಾರಿ ಇವತ್ತು ತಾವೆಲ್ಲ ಬಂದಿದ್ದೀರಿ.
ಸೊ ಅದಕ್ಕೆ ನೀವು ಅರ್ಜಿ ಏನು ಇವತ್ತು ಕೊಟ್ಟು ರಿಜಿಸ್ಟರ್ ಮಾಡಿದಿರಿ ಅದನ್ನೆಲ್ಲ ಒಂದು ಕಮಿಟಿ ಮಾಡಿ ಇದನ್ನ ಪರಿಶೀಲನೆ ಮಾಡ್ತೀವಿ, ನಿಮ್ಮ ಹತ್ರ ಸಂಪರ್ಕ ಮಾಡ್ತೀವಿ. ಕಾನೂನುಬದ್ಧವಾಗಿ ನಿಮ್ಗೆ ಅರ್ಹತೆ ಇತ್ತು ಅಂದ್ರೆ ನಿಮ್ಮೆಲ್ಲರೂ ಕೂಡ ನ್ಯಾಯ ಒದಗಿಸಿಕೊಳ್ಳುವಂತ ಕೆಲಸವನ್ನ ನಾನು ಮಾಡ್ತೀನಿ. ಆದಷ್ಟು ಜಲ್ದಿ ನಾನು ಮಾಡ್ತೀನಿ. ಏನಾದ್ರು ಎಲೆಕ್ಷನ್ ಏನಾದ್ರು ಜಲ್ದಿ ಅನೌನ್ಸ್ಮೆಂಟ್ ಆಯ್ತು ಸ್ವಲ್ಪ ಲೇಟ್ ಆಗ್ಬೋದಷ್ಟೇ. ಆದ್ರೆ ನಮ್ಮ ಸರ್ಕಾರ ಎಲ್ಲೂ ಹೋಗುದಿಲ್ಲ. ನನಗೆ ಭರವಸೆ ಇದೆ, ಈ ಬಾರಿ ಚನ್ನಪಟ್ಟಣದಲ್ಲಿ ನಿಮ್ಮ MLA ಆಯ್ಕೆ ಆಯ್ತಾನೆ ಅನ್ನೋದು ಒಂದು ಆತ್ಮವಿಶ್ವಾಸ ಇವತ್ತು ನನಗಿದೆ. ಯಾಕೆಂದ್ರೆ ಹಸ್ತಿದೆ ನಿಮ್ಗೆಲ್ಲ, ನಿಮ್ಗೆ ನೋವಿದೆ, ಹಸ್ಕೊಂಡಿದ್ದೀರಿ ನೀವು, ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗಬೇಕು. ಇವತ್ತು ನೋಡಿ ಶಾಲಾ ವಿಚಾರದಲ್ಲಿ ನೀವು ಚನ್ನಪಟ್ಟಣ ತಪ್ಪಿಸ್ಬೇಕು ಅಂತ ಹೇಳಿ CSR ಮಾದರಿಯಲ್ಲಿ ಎಲ್ಲ ಅನೇಕ ಸ್ಕೂಲ್ಗಳನ್ನ ಮಾಡಿದ್ದೇವೆ. ಈಗ ಚೆಕ್ಕೇರಲ್ಲಿ ರೆಡಿ ಆಗಿದೆ ಸ್ಕೂಲು, ನಮ್ಮ ಟೊಯೋಟಾ ಕಟ್ಟಿದ್ದಾರೆ. ಹಂಗೆ ಸುಮಾರು 7-8 ಕಡೆಯಲ್ಲಿ ಕಟ್ಟಬೇಕು ಅಂತ ಹೊರಟಿದೆ. ಮನೆ ವೆಂಕಟಪ್ಪನವ್ರು ನೋಡಿದೆ, ನಮ್ಮ ಸಾತ್ತೂರು ರೋಡಲ್ಲೇ ಚನ್ನಪಟ್ಟಣದ ಪಕ್ಕ ಒಂದು ಒಳ್ಳೆ 8 ಕೋಟಿ ಖರ್ಚು ಮಾಡಿ ಶಾಲೆ ಕೂಡ ಕಟ್ಟಿದ್ದಾರೆ. ಹಂಗೆ ನಾವು ಸರ್ಕಾರದಲ್ಲ ಪ್ರೈವೇಟ್ ಅವ್ರ ಕೈಲಿ ಕಟ್ಟಿಸ್ಬಿಟ್ಟು ಸರ್ಕಾರಿ ಶಾಲೆಯನ್ನ ಕಟ್ಟಿಸ್ತಾ ಇದ್ದೀವಿ. ಇದು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಆದ್ರಿಂದ ಇವತ್ತು ಪುಟ್ಟಣ್ಣವರು, ನಾನು, ರವಿಯವರು, ನಮ್ಮ ರಾಮಲಿಂಗಾರೆಡ್ಡಿಯವರ ಮುಖಂಡತ್ವದಲ್ಲಿ ರಾಮಾಜಿಗೌಡರು ಆದಿಯಾಗಿ ನಾವೆಲ್ಲ ನೀವು ಬಂದು ಇದನ್ನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ. ಆತ್ರ ಬಿಡಕ್ಕೆ ಹೋಗ್ಬಿಡಿ. ಇನ್ನ ಎಷ್ಟೆಷ್ಟು ಫಾರಂ ಅನ್ನ ಬಸ್ಬೇಕು, ಇನ್ನೇನೇ ಸಮಸ್ಯೆ ಇದೆ. ಅರ್ಜಿನೂ ಬರೆಯೋರು ಇಲ್ಲೇ ಇದ್ದಾರೆ, ಅರ್ಜಿನೂ ಸ್ವೀಕಾರ ಮಾಡೋರಿದ್ದಾರೆ, ಎಂಡಾರ್ಸ್ಮೆಂಟ್ ಕೊಡ್ತಾರೆ. ನನಗೆ ಅವ್ರು ಕೊಟ್ಟಿರೋ ಎಂಡಾರ್ಸ್ಮೆಂಟ್ ನೀವು ಕೊಡಕ್ ಹೋಗ್ಬಿಡಿ, ನಾನು ಅಲ್ಲಿಗೆ ಬರ್ತೀನಿ. ಯಾರಲ್ಲಿ ಅರ್ಜಿ ಕೊಟ್ಟು ಎಂಡಾರ್ಸ್ಮೆಂಟ್ ತಗೊಂಡಿಲ್ಲ ನನಗೆ ಕೊಡಿ, ನಾನು ಅದನ್ನ ಸ್ವೀಕಾರ ಮಾಡ್ತೀನಿ. ಆದ್ರೆ ನನಗಿನ್ನ ಅಲ್ಲಿ ಕೊಟ್ರೆ ನಿಮ್ಗೊಂದು ದಾಖಲೆ ಕೊಡ್ತಾರೆ, ಅದನ್ನ ಸ್ವೀಕಾರ ಮಾಡಿ ನೀವು ಇಟ್ಕೊಳ್ಳಿ. ನಿಮ್ ನಂಬರ್ ಆಯ್ತದೆ, ನಿಮ್ ಫೋನ್ ನಂಬರ್ ಇರ್ತದೆ, ಇನ್ನು ಹೆಚ್ಚಿಗೆ ನಿಮಗೆ ಸಂಪರ್ಕ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ದೃಷ್ಟಿಯಲ್ಲಿ ಇವತ್ತು ತಾವೆಲ್ಲ ಸೇರಿ ಬಂದಿದ್ದೀರಿ. ಇವತ್ತು ನಾನು ಒಂದು 150-200 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ತಂದು ಎಲ್ಲ ಊರುಗಳಲ್ಲೂ ಏನೇನು ಕೆಲಸ ಆಗಬೇಕು ಅನ್ನೋದನ್ನ ನಾನು ಪಟ್ಟಿ ಮಾಡಿಸಿ ಅದನ್ನೆಲ್ಲ ಕೆಲಸ ತೆಗೆದುಕೊಳ್ಳಿಕ್ಕೆ ಮಾಡ್ತೇನೆ. ನೀರಾವರಿ ಇಲಾಖೆಯಲ್ಲೂ ಕೂಡ ಏನೇನು ನಿಮ್ಮ ಕೆರೆಗಳಿಗೆ ಅನುಕೂಲ ಮಾಡಬೇಕು, ಚಾನಲ್ಗಳ ಅನುಕೂಲ ಆಗಬೇಕು ಆಗಿದೆ. ಸುರೇಶ್ ಅವರ ಕಾಲದಲ್ಲಿ ಈಗ ಅಲ್ಲಿಂದ ಇದರಿಂದ ನೀರನ್ನ ತೆಗೆದು ಸುಮಾರು ಎಷ್ಟು 540 ಕೋಟಿ ರೂಪಾಯಿ ನನ್ನ ಇಲಾಖೆ ವತಿಯಿಂದ ಅಲ್ಲಿಂದ ನೀರನ್ನ ಒದಗಿಸಿಕೊಳ್ಳುವಂತ ಕಾರ್ಯಕ್ರಮ ಕೂಡ ರೂಪಿಸಿರುವಂತ ಮೇಲೆ ಗೊತ್ತಿರುವಂತ ವಿಚಾರ. ಪ್ರತಿಯೊಬ್ಬ ರೈತರಿಗೂ ಕೂಡ ಸುಮಾರು 17-18 ಸಾವಿರ ಎಲ್ಲ ಇದನ್ನ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್. ನೀವು ಪಕ್ಕದಲ್ಲಿ ಹೋಗಿ ಮಂಡಿಗೆ ಇಲ್ಲೇ ಮದ್ದೂರು ಇದೆಯಲ್ಲ 3 ಕಿಲೋಮೀಟರ್ ಅಲ್ಲಿ ಕೇಳಿ, ನಿಮ್ಗಿರೋಂತ ಸೌಲಭ್ಯ ಯಾರು ಕೂಡ ಇಲ್ಲ. ಅದನ್ನ DK ಸುರೇಶ್ ಅವರು MP ಆಗಿದ್ದಾಗ, ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ನಿಂತ್ಕೊಂಡು ನಿಮ್ಗೆ ನಾನು ಅದನ್ನ ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ನಿಮ್ಗೆ ಮಾಡಿ ನಾನು ಕೊಟ್ಟಿದ್ದೇನೆ. ಸೊ ನನ್ನ ಕೊಡುಗೆ ಏನು ಅನ್ನೋದು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಗುಂಟು ನಮ್ಗುಂಟು. ನಿಮ್ಮ ನಮ್ಮ ಸಂಬಂಧ ಭಕ್ತಿಗೂ ಭಗವಂತನಿಗೂ ಇರುವಂತ ಸಂಬಂಧ. ಸೊ ಭಗವಂತನ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ನಿಮ್ಮ ಆಶೀರ್ವಾದ ನಮಗಿರಲಿ. ನಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಇಡೀ ಸರ್ಕಾರವನ್ನು ತೆಗೆದುಕೊಂಡು ನಾವೆಲ್ಲ ಬಂದಿದ್ದೇವೆ. ನೀವೆಲ್ಲ ನಿಂತ್ಕೊಂಡು ನಿಮ್ಮ ಕಷ್ಟ ಸುಖವನ್ನ ಅರ್ಜಿಗಳು ಕೊಟ್ಟು ನಿಮ್ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಇವತ್ತು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನೀವು ಅಲ್ಲೇ ಇರಿ, ಅಲ್ಲೇ ಬರ್ತೀನಿ, ಅಲ್ಲೇ ಅರ್ಜಿ ಸ್ವೀಕಾರ ಮಾಡ್ತೀನಿ, ಅಲ್ಲೇ ಅಧಿಕಾರಿಗಳ ಹತ್ರ ಕಲೆಕ್ಟ್ ಮಾಡಿ ಅದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ನಿಮಗೆ, ಕಾರ್ಯಕರ್ತರಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ನಮ್ಮ ಜನ ಇಲ್ಲಿ ಯಾವಾಗಲೂ ಕೂಡ ನಿಮ್ಮನ್ನು ನೋಡಿದಾಗ ಏನೋ ಪಾಪ ನೋವಿನಿಂದ ತಾವೆಲ್ಲ ಬಳಲ್ತಾ ಇದ್ದೀರಿ. ಬರೀ ಆಶ್ವಾಸನೆ ಮೇಲೆ ತಾವೆಲ್ಲ ಬದುಕ್ತಾ ಇದ್ದೀರಿ. ಆಶ್ವಾಸನೆ ಇಲ್ಲದೆ ಇವತ್ತು ನಾವು ನಿಮ್ಗೆಲ್ಲ ಮನೆ ಬಾಗಿಲಿಗೆ ನಮ್ಮ ಜನ ನಿಮ್ಗೆ ಏನ್ ಕಷ್ಟ ಅಂತ ಕೇಳಷ್ಟು ಜವಾಬ್ದಾರಿ ಎತ್ಕೊಂಡು ನಿಮ್ ಮುಂದೆ ಬಂದಿದ್ದೇವೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.